ಹಲೋ ಯೂನಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಮಾರ್ಚ್ 12ನೇ ತಾರೀಕು ನನ್ನ ಹುಟ್ಟಿದ ದಿನ. ನನ್ನ ಹುಟ್ಟಿದ ದಿನನ ನನ್ನ ಅಮ್ಮನಿಗೋಸ್ಕರ ನಾನು ಸಮರ್ಪಣೆ ಮಾಡ್ತಾ ಹ್ಯಾಪಿ ಬರ್ತ್ಡೇ ಅಮ್ಮ. ಇದು ನನ್ನ ಬರ್ತ್ಡೇ ಅಂತ ಹೇಳೋದಕ್ಕಿಂತ ಅಮ್ಮನ ಬರ್ತ್ಡೇ ಅಂತ ಹೇಳಕ್ ಇಷ್ಟಪಡ್ತೀನಿ. ನನ್ನ ಬರ್ತ್ಡೇ ಸೆಲೆಬ್ರೇಷನ್ ಶುರು ಆಗಿದ್ದು ಸರಿಯಾಗಿ ಮಧ್ಯರಾತ್ರಿ 12 ಗಂಟೆಗೆ. ಯಾವಾಗ್ಲೂ ಪ್ರತಿ ವರ್ಷ ರೂಪ ನನಗೆ ಪರಿಚಯ ಆದ್ಮೇಲೆ ಅವ್ರದೇ ಮೊದಲನೇ ಕೇಕ್ ಆಗಿರತ್ತೆ ಕಟ್ ಮಾಡೋ ಅಂಥದ್ದು. ಸೊ ಎಸ್, ಆಸ್ ಯೂಶುವಲ್ ಇವತ್ತು ಕೂಡ ರೂಪನೇ ಫಸ್ಟ್ ನನಗೆ ಕೇಕ್ ಕಟ್ ಮಾಡಿಸಿದ್ರು 12 o'clock. ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಹ್ಯಾಪಿನೆಸ್. ಹೀಗೆ ಇರೋಣ, ಯಾರ ದೃಷ್ಟಿನೂ ನಮ್ಮ ಮೇಲೆ ಬೀಳದೆ ಇರಲಿ. ಎಸ್, ತುಂಬ ಚೆನ್ನಾಗಿತ್ತು. ಕೇಕ್ ಚೆನ್ನಾಗಿತ್ತು. ಬಟರ್ಫ್ಲೈ ಆ ಡಿಸೈನು ಎಲ್ಲಾನು ತುಂಬ ಚೆನ್ನಾಗಿತ್ತು. ಅಂಡ್ ಆಮೇಲೆ ಅಮ್ಮ ಅವರು ಕೂಡ ಒಂದು ಕೇಕನ್ನ ಕಟ್ ಮಾಡಿಸಿದ್ರು. ಸೊ ಅಮ್ಮ ಅವ್ರದ್ದು ಸೆಕೆಂಡ್ ಕೇಕ್ ಆಗಿತ್ತು. ಸೊ 2 ಕೇಕ್ಗಳನ್ನ ಕಟ್ ಮಾಡಿ ಅಗೇನ್ ಬ್ಯಾಕ್ ಟು ಬೆಡ್. ಹಾಗೆ ನಿಮ್ಮೆಲ್ಲರ ಹತ್ರ ನಂದು ಒಂದು ರಿಕ್ವೆಸ್ಟು ಏನಪ್ಪಾ ಅಂತ ಹೇಳಿದ್ರೆ, ನನಗೆ ಕೇಕ್ ಕಟ್ ಮಾಡೋ ಅಂಥದ್ದು ಇಷ್ಟ ಇಲ್ಲ. ಸೊ ದಯವಿಟ್ಟು ಯಾರಾದರೂ ಮುಂದಿನ ವರ್ಷ ನನಗೆ ನನ್ನ ಬರ್ತ್ಡೇಗೆ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ರೆ ಆ ಒಂದು ಯೋಚನೆನ ದಯವಿಟ್ಟು ತೆಗೆದು ಹಾಕ್ಬಿಡಿ. ಇದು ನನ್ನ ಹಂಬಲ್ ರಿಕ್ವೆಸ್ಟು. ದಯವಿಟ್ಟು ಯಾರು ಕೇಕ್ನ ಕಟ್ ಮಾಡಿಸ್ಬೇಡಿ. ಇದಕ್ಕೆ ಕೆಲವು ಕಾರಣಗಳಿದೆ. ಸೊ ಇಷ್ಟ ಇಲ್ಲ, ಸೊ ಬೇಡ. ಆ್ಯಂಡ್ ಇದು ಬಂದು ನನ್ನ ಅಮ್ಮ ತೊಗೊಂಬಂದಿರೋ ಕೇಕು. ತುಂಬ ಚೆನ್ನಾಗಿತ್ತು. ಇದು ಕೂಡ ಡಿಸೈನು ಎಲ್ಲಾನು ತುಂಬಾ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ಅಮ್ಮ ಅಂಡ್ ರೂಪ. ಸೊ ಯಾ, ಕೇಕ್ ಕಟ್ ಮಾಡಿ ಅಮ್ಮಗ್ ತಿನ್ಸ್ಬಿಟ್ಟು ಹೋಗಿ ಮಲ್ಕೊಂಡ್ವಿ. ಹೇಗ್ ಮಲ್ಕೊಳ್ತೀವೋ ಗೊತ್ತಿಲ್ಲ, ಬೆಳಕಾಗೆ ಹೋಗಿರುತ್ತೆ, ನಿದ್ದೆ ಮಾಡಿರೋ ಫೀಲೇ ಅನ್ಸಲ್ಲ. ಹಲೋ ಯೂನಿವರ್ಸ್, ಗುಡ್ ಮಾರ್ನಿಂಗ್. ಶುಭ ಬುಧವಾರ ಅಂತ ಹೇಳ್ತಾ ಇವತ್ತಿನ ದಿನ ಪ್ರಾರಂಭ ಮಾಡ್ತಾ ಇದ್ದೀನಿ. ಸೊ ನೀವೆಲ್ಲ ನನ್ನ ಸ್ಟೇಟಸ್ನ ನೋಡಿದ್ದೀರಾ. ಎಸ್, ಇವತ್ತು ನನ್ನ ಹುಟ್ಟಿದ ಹಬ್ಬನ ನಮ್ಮನಿಗೋಸ್ಕರ ಅರ್ಪಣೆ ಮಾಡ್ತೀನಿ. ಬಿಕಾಸ್ ಅವತ್ತು ಅವರು ನನಗೆ ಕೊಟ್ಟಿರೋ ಜನ್ಮದಿಂದ ಇವತ್ತು ನಾನು ಇಲ್ಲಿ ಇದ್ದೀನಿ. ಸೊ ನಿಮ್ಮ ಮುಂದೆ ಇದ್ದೀನಿ. ಮಮ್ಮಿ ಹುಟ್ಟಿದ ಹಬ್ಬ ಮಮ್ಮಿ ನಿಮಗೆ. ನನ್ನ ಹುಟ್ಟಿದ ಹಬ್ಬ ಅಲ್ಲ, ಇವತ್ತು ನಮ್ಮಮ್ಮನ ಹುಟ್ಟಿದ ಹಬ್ಬ ಅಂತ ಹೇಳಬೇಕು ಆ್ಯಕ್ಚುಲಿ. ಎಸ್, ನೀವೆಲ್ಲರೂ ತುಂಬ ವಿಶಸ್ನ ಕಳಿಸ್ತಾ ಇದ್ದೀರಾ, ತುಂಬ ಸ್ಟೇಟಸಲ್ಲಿ ಹಾಕ್ತಾ ಇದ್ದೀರಾ. ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಪ್ರೀತಿ ವಿಶ್ವಾಸ ನನ್ನ ಮೇಲೆ ಹೀಗೆ ಇರಲಿ ಅಂತ ಹೇಳ್ತಾ ಇವತ್ತಿನ ದಿನದ ಮೊದಲನೇ ಗಿಫ್ಟು ನಮ್ಮ ಅಕ್ಕನ ಕಡೆಯಿಂದ. ಸೊ ಅದೇನು ಅಂತ ನಿಮಗೆ ತೋರಿಸೋದಕ್ಕೆ ಭಾಳ ಖುಷಿ ಆಗ್ತಿದೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. 2 ವರ್ಷದ ಹಿಂದೆ ಕೇಳಿದ್ದೆ ನಾನು ಈ ಥರ ಹಾಕೋಬೇಕು, ನನಗೆ ಭಾಳ ಇಷ್ಟ ಅಂತ. ಅದರಲ್ಲಿ ಇದ್ರ ಮೇಲೆ ಓಂ ನಮಃ ಶಿವಾಯ ಅಂತ ಬರಬೇಕು ಅಂತ ಹೇಳ್ಕೊಂಡಿದ್ದೆ, ನಾನು ಹಿಂಗೆ ಮಾಡಿಸ್ಬೇಕು ಅಕ್ಕ ಅಂತ. ಸೊ ನನ್ನ ಆಸೆನ ನಮ್ಮ ಅಕ್ಕ ಪೂರೈಸಿದ್ದಾಳೆ. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಲಾಟ್ಸ್ ಆಫ್ ಲವ್. ನನಗೇನಾದ್ರೂ ದುಃಖ ಆದ್ರೆ ಯಾರ ಹತ್ರನಾದ್ರೂ ಹಂಚ್ಕೋತೀನೋ ಇಲ್ವೋ ಗೊತ್ತಿಲ್ಲ. ಏನಾದ್ರೂ ಖುಷಿ ಅಂತ ಆದ್ರೆ ಅಥವಾ ಖುಷಿ ವಿಚಾರಗಳೇನಾದ್ರೂ ನಡೀತ್ರೆ ನನ್ನ ಸುತ್ತಮುತ್ತ ಇರೋರ ಹತ್ರ ನಾನು ಹಂಚ್ಕೊಳ್ಬೇಕಂತಂದ್ರೆ ನನಗೆ ಬಹಳ ಖುಷಿ ಆಗತ್ತೆ. ಸೊ ನನ್ನ ಇನ್ಸ್ಟಾ, FB, ವಾಟ್ಸಪ್ ಅಲ್ಲಿ ಇರೋ ಎಲ್ಲಾ ಫ್ಯಾಮಿಲಿ ಮೆಂಬರ್ಸ್ಗೂನು ನನ್ನ ಈ ಹುಟ್ಟಿದ ಹಬ್ಬನ ನಾವು ತುಂಬಾ ಖುಷಿಯಿಂದ ಹೇಳ್ಕೊಳ್ತಾ ಇದ್ದೀನಿ. ಆ್ಯಂಡ್ ಅಕ್ಕ ಕೊಟ್ಟಂತಹ ಗಿಫ್ಟು ನನಗೆ ಬಹಳನೇ ಖುಷಿ ಕೊಡ್ತು. ಥ್ಯಾಂಕ್ ಯು ಸೋ ಮಚ್ ಅಕ್ಕ. ಲಾಟ್ಸ್ ಆಫ್ ಲವ್. ಅದೆಲ್ಲ ಮುಗಿಸ್ಕೊಂಡು ಮನೆಯಿಂದ ಸೀದಾ ಬಂದಿದ್ದೆ ನನ್ನ ಸ್ಟುಡಿಯೋಗೆ. ಎಲ್ಲರೂ ಫೋನ್ ಮಾಡ್ತಾನೆ ಇದ್ರು, ಮೆಸೇಜ್ ಮಾಡ್ತಾನೆ ಇದ್ರು, ಮ್ಯಾಮ್ ಬರ್ತೀರಾ ಇಲ್ವಾ ಸ್ಟುಡಿಯೋಗೆ ಇವತ್ತು ಅಂತ ಹೇಳಿ. ಬರ್ತೀನಿ ಅಂತ ಹೇಳಿ ಸೊ ಹೋಗಿದ್ದೆ. ನಾನು ಹೋಗೋ ಅಷ್ಟೊತ್ತಿಗೆ ಅಲ್ಲಿ ಬರ್ತ್ಡೇ ಸೆಲೆಬ್ರೇಷನ್ಗೆ ಏನೋ ಒಂದಷ್ಟು ಅರೇಂಜ್ಮೆಂಟ್ನ ಮಾಡ್ಕೊಂಡಿದ್ರು. ಆ್ಯಂಡ್ ಇಲ್ಲಿ ತುಂಬಾ ಇನ್ನೊಂದು ಖುಷಿ ವಿಚಾರ ಏನಪ್ಪಾ ಅಂದ್ರೆ, ನಮ್ಮ ಹೇಮಾ ಪಾಪ ಅವರು ಶ್ರೀನಗರಿಂದ ಬಂದಿದ್ದಾರೆ ನನಗೆ ವಿಶ್ ಮಾಡೋದಕ್ಕೆ. ಥ್ಯಾಂಕ್ ಯು ಸೋ ಮಚ್ ಹೇಮಾ. ನಿಮ್ಮ ಪ್ರೀತಿ, ನಮ್ಮ ಈ ಸಂಬಂಧ ಹೀಗೆ ಇರಲಿ. ಮೆಂಟರ್, ಗುರು ಅನ್ನೋ ರೆಸ್ಪೆಕ್ಟ್ ನಿಮಗೆ ತುಂಬಾನೇ ಇದೆ. ಎಸ್, ಆ ಒಂದು ರೆಸ್ಪೆಕ್ಟ್ ಇರೋ ಅಂತಹ ಯಾವುದೇ ಒಂದು ವ್ಯಕ್ತಿ ಆಗಲಿ ತುಂಬ ಉತ್ತಮ ಸ್ಥಾನಕ್ಕೆ ಹೋಗ್ತಾರೆ. ಖಂಡಿತ ನೀವು ಹೋಗ್ತೀರಾ. ನನ್ನ ಒಂದು ಬ್ಲೆಸ್ಸಿಂಗ್ಸ್ ಯಾವಾಗಲೂ ಇರುತ್ತೆ ನಿಮಗೆ. ಎಲ್ಲಾ ಸ್ಟೂಡೆಂಟ್ಸ್ಗಳು ಅವ್ರು ಎಷ್ಟು ಖುಷಿಯಿಂದ ನನಗೆ ವಿಶ್ ಮಾಡಿದ್ರು ಅಂತ ಹೇಳಿದ್ರೆ, ಸೊ ಅದು ವರ್ಡ್ಸ್ ಅಲ್ಲಿ ಹೇಳೋದಕ್ಕೆ ಸಾಧ್ಯನೇ ಇಲ್ಲ. ಅವರ ಪ್ರೀತಿನ ಈ ಒಂದು ಸೆಲೆಬ್ರೇಷನ್ ಮಾಡೋ ಮುಖಾಂತರ ತೋರಿಸಿದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಮೈ ಡಿಯರ್ ಗರ್ಲ್ಸ್. ಎಸ್, ನನ್ನ ಸ್ಮಿತು ಅವರು ಕೂಡ ಕಾಯ್ತಾ ಇದ್ರು ನನ್ನನ್ನು ಯಾವಾಗ ವೇಟ್ ಮಾಡ್ತೀನಿ ಅಂತ. ಬೆಳಗ್ಗೆ ಮನೆಗೆ ಬಂದಿರಲಿಲ್ಲ, ಸೊ ಡೈರೆಕ್ಟ್ ಸ್ಟುಡಿಯೋಗೆ ಬಂದಿದ್ರು. ಸೊ ಯಾ, ಕೇಕ್ ಕಟ್ಟಿಂಗ್ ಆಯಿತು. ಕೇಕ್ ಕಟ್ಟಿಂಗ್ ಆದಮೇಲೆ ಗಿಫ್ಟ್ಗಳು ಬರೋದಕ್ಕೆ ಶುರು ಆಯಿತು. ನನ್ನ ಫಸ್ಟ್ ಗಿಫ್ಟು ನಮ್ಮ ಅಕ್ಕ ಕೊಟ್ಟಿದ್ದು ಗೋಲ್ಡ್ ಬ್ಯಾಂಗಲ್ ಆದರೆ, ಸೆಕೆಂಡ್ ಗಿಫ್ಟು ನಮ್ಮ ಆಶಾ ಸಗದಾಗಿದೆ. ಅದು ಕೀಚೆಯಿಂದ ಒಂದು ಆಸೆ ಇತ್ತು, ನಿಮ್ಗೆ ಹೇಳಿದ್ನ ನಾನು. ಓಕೆ, ನನ್ನ ನಿನ್ನ ಹತ್ರ ಹೇಳಿಲ್ಲ ಅನ್ಸುತ್ತಲ್ಲ. ಇದು
ಧರ್ಮಸ್ಥಳ ಆಗಿರೋದೇ ಒಂದ್ಸರಿ ಅಕ್ಕ ಹೇಳ್ತಿಲ್ಲ ಕ್ಯಾನ್ಸಲ್ ಮಾಡ್ಕೊಂಡ್ಬಿಟ್ಟಿದ್ದೆ. ಸೊ ನನ್ನ ಆರ್ಡರ್ಗೆ ಹೋದಾಗ ನಾವು ಕ್ಯಾಶುಯಲ್ ಆಗಿ ಮಾತಾಡ್ತಾ ಇದ್ದ ಮಾತನ್ನ ಮನಸ್ಸಲ್ಲಿ ಇಟ್ಕೊಂಡು ಸೊ ತೊಗೊಂಬಂದಿದ್ದಾರೆ. ಏನು ಹೇಳಬೇಕು ಗೊತ್ತಿಲ್ಲ. ಐ ಆಮ್ ವೆರಿ ಎಮೋಷನ್. ಥ್ಯಾಂಕ್ ಯು ಸೊ ಮಚ್ ಮುಂದೆ. ಥ್ಯಾಂಕ್ ಯು. ಹೆಂಗೆ ಹೇಳಿದ್ರು ಹೆಂಗೆ ಗೊತ್ತಾ ಹೇಮ, ಅದೇ ಹೇಳೋಣಲ್ಲ, ನಾನು ಚಿಕ್ಕ ವಯಸ್ಸಿಂದ ಭಾಳ ಆಸೆ ಕನಸುಗಳು ಜಾಸ್ತಿ. ಪೂರೈಸ್ಕೊಳೋದಕ್ಕೆ ಅಷ್ಟೇ ಆಗ್ತಿರ್ಲಿಲ್ಲ. ಇವಾಗ ನಾನು ಸಂಪಾದನೆ ಮಾಡಿ ಹಾಕೊಳ್ಳೋದಕ್ಕಿಂತ ನನ್ನ ಆಸೆಗಳನ್ನ ಯಾರಾದ್ರೂ ತಿಳ್ಕೊಂಡು ಕೊಡೋದಿದೆ ಅಲ್ಲ, ಹೌದು. ಅದು ಬೇರೆ ಲೆವೆಲ್. ಆಸೆ ಇದ್ದು ಅದು ಕಾಲು ತಗೊಂತೀವಲ್ಲ ಅದಕ್ಕೆ ತುಂಬಾ ವ್ಯಾಲ್ಯೂ ಇರುತ್ತೆ. ನಮ್ಮ ಅಕ್ಕ ಕಡ ಕೊಡ್ಸಿದ್ದಾರೆ. ವಾವ್, ಚೆನ್ನಾಗಿದೆ. ನಾನು 2 years ಬ್ಯಾಕ್ ಹೇಳಿದ್ದೆ ಒಂದ್ಸತಿ, ನನಗೆ ಈ ಥರ ಖಡ್ಗ ಅದು ಮಾಲಶ್ರೀ ಅವ್ರದ್ದು ಹ್ಯಾಂಡಲ್ಲಿ ನೋಡ್ಬಿಟ್ಟು ಹೇಳಿದ್ದೆ ಈ ಥರ ಬೇಕು, ಬಟ್ ಅವರೆಲ್ಲ ನಾರ್ಮಲ್ ಸ್ಟೋನ್ ಹಾಕೊಂಡಿದ್ರೆ ನನಗೆ ಓಂ ನಮ ಶಿವಾಯ ಅಂತಾನೆ ಬೇಕು, ಮಾಡಿಸ್ಕೊಬೇಕಕ್ಕ ಅಂತ ಹೇಳಿದ್ದೆ. ಸೊ ಅಕ್ಕನ ಗಿಫ್ಟ್ ಫಸ್ಟ್ ಚಿನ್ನ, ಸೆಕೆಂಡ್ ಗಿಫ್ಟ್ ಓಪನ್ ಮಾಡಿದ್ದು ಆಶದ್ದು ಬೆಳ್ಳಿ, ನೆಕ್ಸ್ಟ್ ಡೈಮಂಡ್. ಆಯ್ತು ಆಶಾ, ನೀನು ಹೇಳೋದು ಹೆಚ್ಚು, ನಾನು ಹಾಕೊಳ್ಳೋದು ಹೆಚ್ಚು ಆಶಾ. ಥ್ಯಾಂಕ್ ಯು ಸೊ ಮಚ್ ಆಶಾ. ಆಶಾ ಕೊಟ್ಟಿದ್ದ ಗಿಫ್ಟ್ ತುಂಬಾನೇ ಇಷ್ಟ ಆಯ್ತು. ಅವರು ಕೊಟ್ಟಿದ್ದ ಗಿಫ್ಟ್ ಅನ್ನೋದಕ್ಕಿಂತ ಸೊ ಯಾವತ್ತೋ ಹೇಳಿದ ಒಂದು ಮಾತನ್ನ ಅವ್ರ ಮನಸ್ಸಲ್ಲಿ ಇಟ್ಕೊಂಡು ತುಂಬಾ ಪುಟ್ಟ ಹುಡುಗಿ ದೊಡ್ಡದಾಗಿ ಯೋಚನೆ ಮಾಡ್ತಾಳೆ. ಥ್ಯಾಂಕ್ ಯು ಆಶಮ್ಮ. ಆ್ಯಂಡ್ ಚಂದನ ನನಗೆ ಪರ್ಫ್ಯೂಮ್ಸ್ ಇಷ್ಟ ಅಂತ ಹೇಳಿಬಿಟ್ಟು ಪರ್ಫ್ಯೂಮ್ ಕಿಟ್ನ ಕೊಟ್ಟರು. ಅದರಲ್ಲಿ ಟೋಟಲ್ 5 ಫ್ಲೇವರ್ಸ್ ಇದೆ. ಸೊ ನಂಗೆ ತುಂಬಾ ಇಷ್ಟ ಆಯಿತು. ಎಲ್ಲ ಫ್ಲೇವರ್ಸು ಚೆನ್ನಾಗಿದೆ. ಆ್ಯಂಡ್ ನಮ್ಮ ರಚ್ಚು ನಾನು ಜಾಸ್ತಿ ಕಾಫಿ ಟೀ ಕುಡಿತೀನಿ ಅಂತ ಕಪ್ಸ್ನ ಕೊಟ್ಟರು. ಥ್ಯಾಂಕ್ ಯು ಸೋ ಮಚ್ ರಚ್ಚು. ಈ ನಡುವೆ ಕಾಫಿ ಟೀ ಕಡಿಮೆ ಮಾಡಿಬಿಟ್ಟಿದ್ದೀನಿ, ಸೊ ನಿಮಗೆ ಗೊತ್ತು. ಅದಕ್ಕೆ ಅವರು ಓಕೆ ಮಮ್ ಜೀರಾ ವಾಟರ್ ಕುಡಿತೀರಲ್ಲ, ಜೀರಾ ವಾಟರೇ ಕುಡೀರಿ ಅದರಲ್ಲಿ ಅಂತ ಹೇಳಿ ಕೊಟ್ಬಿಟ್ಟು ಹೋದರು. ಆ್ಯಂಡ್ ನಮ್ಮ ಹೇಮ, ಸೊ ಯಾಸ್ ಹೇಮ, ನೀವು ಅಲ್ಲಿಂದ ಬಂದಿರೋದೇ ನನಗೆ ಒಂದು ದೊಡ್ಡ ಗಿಫ್ಟು. ಸೊ ಅದರಲ್ಲಿ ಈ ಗಿಫ್ಟ್ ಇನ್ನೂ ಇಷ್ಟ ಆಯಿತು. ಥ್ಯಾಂಕ್ ಯು ಸೋ ಮಚ್. ನನ್ನ ಸೀರೆಗಳನ್ನೆಲ್ಲ ನೋಡಿ ಅವರು ನನ್ನ ಹತ್ರ ಇಲ್ಲದೆ ಇರುವಂಥದ್ದೇ ಕೊಡಿಸ್ಬೇಕು ಅಂತ ಹೇಳಿ ಈ ಥರ ಒಂದು ಮಲ್ಟಿ ಕಲರು ಆ್ಯಂಡ್ ಕ್ವಾಲಿಟಿ ವೈಸಲ್ಲೂ ನನ್ನ ಹತ್ರ ಅದಿರಲಿಲ್ಲ. ಸೊ ಒಳ್ಳೆ ಗಿಫ್ಟನ್ನು ಕೊಟ್ಟಿದ್ದಾರೆ. ಥ್ಯಾಂಕ್ ಯು. ಥ್ಯಾಂಕ್ ಯು ಸೊ ಮಚ್ ರಾ. ಏನೇ ಮಾಡ್ಕೊಂಡು ಬಂದ್ರಾ ಅಂದರೆ ಮಾಡಿಸಿದ್ರಾ? ನನ್ನ ಗರ್ಲ್ಸ್ ನನ್ನ ಎಷ್ಟು ಇಷ್ಟಪಡ್ತಾರೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತುಂಬ ನೀಟಾಗೆ ಕ್ಲಾರಿಟಿ ಸಿಗತ್ತೆ. ಆ್ಯಕ್ಚುಲಿ ಕವಿತಾಗೆ ಹುಷಾರಿರಲಿಲ್ಲ, ಪಾಪ ನನ್ನ ಬರ್ಡೇಗೋಸ್ಕರ ಅಂತಲೇ ಬಂದಿದ್ದಾರೆ. ಆ್ಯಂಡ್ ಪುಷ್ಪ ಮನೆಯಲ್ಲಿ ಏನೋ ತುಂಬ ಕೆಲಸ ಇದೆ ಬರೋಕ್ಕಾಗಲ್ಲ ಅಂತ ಹೇಳಿದರು, ಬಟ್ ಅವರು ಕೂಡ ಸಮಯ ಮಾಡ್ಕೊಂಡು ಬಂದಿದ್ದಾರೆ. ಆ್ಯಂಡ್ ಇದು ನನ್ನ 4ನೇ ಕೇಕು. 3ನೇ ಕೇಕು ಆಶಾ ಕಟ್ ಮಾಡಿಸಿದ್ದು. ಥ್ಯಾಂಕ್ ಯು ಸೋ ಮಚ್ ಕವಿಮಾ ಅಂಡ್ ಪುಷ್ಪ. ನಿಮ್ಮ ಪ್ರೀತಿ ವಿಶ್ವಾಸಕ್ಕೆ ಬೆಲೆ ಕಟ್ಟಕ್ಕಾಗಲ್ಲ, ಸೀರೆಗೆ ಬೆಲೆ ಕಟ್ಬೋದೆ ನಾವು. ನಾವ್ ಹೇಳ್ಬೇಕು ನಮ್ಮ ಪ್ರೀತಿಗೆ ನಾವ್ ಯಾವಾಗಲೂ ಚಿರಾಗುಣಿ ಅಲ್ಲ, ನಾವಿರೋ ತನಕ ನಿಮ್ಗೆ ಚಿರಾಗುಣಿ. ದೊಡ್ಡ ಮಾತು. ವರ್ಷ ನನಗೆ ಸೀರೆ ಯೋಚನೆ ಇಲ್ಲ ಗುರು. ಕವಿತಾ ಹೇಳಿದ್ರು, ನಿಮ್ಮ ಪ್ರೀತಿಗೆ ನಾವು ಬೆಲೆ ಕಟ್ಟಕ್ಕಾಗಲ್ಲಕ್ಕ, ನಾವು ಚಿರಋಣಿ ಅಂತ. ಸೊ ನಾವು ಏನು ಕೊಡ್ತೀವಿ ನಮ್ಮ ಅಪೋಸಿಟಲ್ಲಿರೋರು ನಮ್ಗೆ ಅದನ್ನೇ ಕೊಡ್ತಾರೆ ಅಂತ ಹೇಳೋದಕ್ಕೆ ಇದು ಬೆಸ್ಟ್ ಎಕ್ಸಾಂಪಲು. ಒಂದು ಸೆಲೆಬ್ರೇಷನ್ ಆದಮೇಲೆ ಆಶಾ ಮತ್ತು ರಚ್ಚು ಇಬ್ರು ಒಂದೊಳ್ಳೆ ಸಾಂಗ್ ಹಾಕ್ಬಿಟ್ಟು ಅದಕ್ಕೆ ಡ್ಯಾನ್ಸ್ ಮಾಡಿ ನಾನು ಕೂಡ ಜಾಯಿನ್ ಮಾಡಿಕೊಂಡ್ರು. ಇದು ಸುದೀಪ್ ಸರ್ದು ಒಂದು ಸಾಂಗ್ ಇದೆ ಅಲ್ಲ, 106 ಕಾಲ ಸುಖವಾಗಿ ಬಾಳು ಹ್ಯಾಪಿ ಹ್ಯಾಪಿ ಬರ್ತ್ಡೇ. ಸೊ ಆ ಒಂದು ಸಾಂಗನ್ನು ಹಾಕಿ ತುಂಬ ಖುಷಿ ಕೊಟ್ಟರು. ಮೇ ಬಿ ಅವ್ರ ಖುಷಿಗೆ ನಾನು ಅವ್ರು ಕೊಟ್ಟಂತಹ ಒಂದು ಈ ಎಲ್ಲ ಒಂದು ಮೂಮೆಂಟ್ಸ್ಗೆ ಅವ್ರು ಕೊಡ್ತಾರಂತಹ ಪ್ರೀತಿಗೆ ರಿಟರ್ನ್ ಏನು ಕೊಡ್ಬೋದು ಅಷ್ಟೇ ಪ್ರೀತಿ ಕೊಡ್ತೀನಿ. ಥ್ಯಾಂಕ್ ಯು ಸೋ ಮಚ್. ಇವಾಗ ತಾನೇ ಹೇಳಿದೆ 1 ವರ್ಷ ಸೀರೆ ತಗೊಳ್ಳೋ ಯೋಚನೆ ನನಗಿಲ್ಲ ಅಂತ. ಒಂದು ತಿಂಗಳು
ಒಂದು ವರ್ಷ ನನಗೆ ಸೀರೆ ತಗೊಳ್ಳೋ ಯೋಚನೆ ಇಲ್ಲ. ಥ್ಯಾಂಕ್ ಯು ಸರ್. ಕೇಕ್ ಕಟಿಂಗ್ಸ್ ಏನೋ ಆಯ್ತು. ನಮ್ಮ ಹುಡುಗಿಯರಿಗೆ ಒಂದು ಲಂಚ್ ಕೊಡ್ಸೋಣ. ಪಾಪ ಅವ್ರು ಇಷ್ಟೆಲ್ಲ ಮಾಡಿದಾರೆ ನನಗೋಸ್ಕರ. ಸೊ ನನ್ನ ಕಡೆಯಿಂದ ಇವತ್ತು ಲಂಚ್ ಪಾರ್ಟಿ ಇರಲಿ ಅಂತ ಹೇಳ್ಬಿಟ್ಟು ಸೊ ಎಲ್ಲಾರುನುವೆ ನಾವು ಹೋಟೆಲ್‌ಗೆ ಹೋದ್ವಿ ಲಂಚ್‌ಗೆ ಅಂತ ಹೇಳಿ. ಯಾರ್ಯಾರಿಗೆ ಏನೇನು ಬೇಕೋ ಆರ್ಡರ್ ಮಾಡಿದ್ರು. ಯೆಸ್, ಒಳ್ಳೆ ಊಟ ಆಯ್ತು. ಊಟ ಆದ್ಮೇಲೆ ಅಗೇನ್ ಬ್ಯಾಕ್ ಟು ಸ್ಟುಡಿಯೋ. ಥ್ಯಾಂಕ್ ಯು ಪವಿಮಾ. ಏನ್ ಗಿಫ್ಟು? ಸ್ಯಾರಿ. ಸ್ಯಾರಿ, ಓ ಮೈ ಗಾಡ್. ಸೊ ಇವತ್ತಿನ 5ನೇ ಗಿಫ್ಟ್ ಸ್ಯಾರಿ ಅಗೇನ್. ವಾವ್, ಥ್ಯಾಂಕ್ ಯು ಸೊ ಮಚ್. ನಾವು ಜಸ್ಟ್ ಆಗ ತಾನೇ ಹೋಟೆಲ್‌ಗೆ ಹೋಗಿ ಊಟಕ್ಕೆ ಕೂತ್ಕೊಂಡಿದ್ವಿ. ಹಾಗೆ ಪವಿ ಫೋನ್ ಮಾಡಿದ್ರು, "ಅಕ್ಕ ಸ್ಟುಡಿಯೋ ಹತ್ರ ಬಂದಿದ್ದೀನಿ ಬನ್ನಿ" ಅಂತ ಹೇಳಿ. ಓಕೆ, ಬೇಗ ಬೇಗ ಊಟ ಮುಗಿಸ್ಕೊಂಡು ಬಂದ್ವಿ. ಅಗೇನ್ ಅವರು ಕೂಡ ಒಂದು ಸ್ಯಾರಿನ ಗಿಫ್ಟ್ ಮಾಡಿದ್ರು. ಸೊ ಟೋಟಲ್ 5 ಸ್ಯಾರೀಸ್ ಆಯಿತು. ಆಮೇಲೆ ಹಾಗೆ ಬ್ಯಾಕ್ ಹಿಂದೆನೆ ಮತ್ತೆ ಮಮತಾ ಅವ್ರು ಬಂದರು. ಸೊ ಅವರು ಕೂಡ ಕೇಕ್ ಕಟ್ ಮಾಡಿಸಿದ್ರು. ಈ ಕೇಕ್ ಕೂಡ ಇದು 5ನೇ ಕೇಕು. ಸೊ ಎಸ್, 5 ಸೀರೆ, 5 ಕೇಕು ಎಲ್ಲ ಮುಗಿಸ್ಕೊಂಡು ಸ್ಟುಡಿಯೋ ವರ್ಕನ್ನು ಲೈಕ್ ಸ್ಟುಡಿಯೋ ವರ್ಕ್ ಮೀನ್ಸ್ ಸ್ಟುಡಿಯೋದಲ್ಲಿ ಇದ್ದಿದ್ದಂತಹ ಸೆಲೆಬ್ರೇಷನ್ ಎಲ್ಲ ಮುಗಿಸ್ಕೊಂಡು ನಾವು ಹೊರಟಿದ್ದ ಕೋರ್ಮಂಗ್ಲಾಗೆ ದ ಬಿಂಚ್ ಟೌನ್ ಅಂತ ಹೇಳ್ಬಿಟ್ಟು. ಸೊ ಅಲ್ಲಿ ನನ್ನ ಇನ್ನೊಂದು ಬರ್ತ್ಡೇ ಸೆಲೆಬ್ರೇಷನ್ನ ಸರ್ಪ್ರೈಸ್ನ ನನ್ನ ಡಿಯರೆಸ್ಟ್ ಫ್ರೆಂಡು ಸ್ಮಿತು ಅರೇಂಜ್ ಮಾಡಿದ್ರು. ಸೊ ಅಲ್ಲಿ ಹೋದ್ವಿ. ತುಂಬಾನೇ ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್. ನಂಗೆ ಗೊತ್ತಿಲ್ಲ ಇನ್ನೇನು ಹೇಳಬೇಕು ಅಂತ ಹೇಳ್ಬಿಟ್ಟು. ಸೊ ಥ್ಯಾಂಕ್ ಯು ಬಿಟ್ಟು ಬೇರೆ ಏನಾದರೂ ದೊಡ್ಡ ಪದ ಇತ್ತು ಅಂತಂದರೆ ಸೊ ಅದೆಲ್ಲನೂ ಹೇಳಕ್ಕೆ ಇಷ್ಟಪಡ್ತೀನಿ. ನನ್ನ ಸುತ್ತಮುತ್ತ ಇರೋರು ಹೇಗೆ ನನ್ನ ಜೊತೆ ಖುಷಿಯಾಗಿರಬೇಕು ಅಂತ ಅಂದ್ಕೊಂಡಿದ್ದೀನೋ ಅವರು ಕೂಡ ನಾನು ಖುಷಿಯಾಗಿರಬೇಕು ಅಂತ ಹೇಳಿ ಇಷ್ಟೆಲ್ಲ ಮಾಡಿದ್ದಾರೆ. ಆ್ಯಂಡ್ ಇದೆಲ್ಲ ಅವ್ರು ಕೊಟ್ಟಂತಹ ಗಿಫ್ಟ್ಗಳು. ಹಾಗೆ ಈ ಸ್ಯಾರಿ ಬಂದು ನೇತ್ರ ಕೊಟ್ಟಿದ್ದು. ನೇತ್ರ ಸ್ವಲ್ಪ ಲೇಟಾಗಿ ಬಂದರು. ಸೊ ತೊಂದರೆ ಇಲ್ಲ. ಸೊ ಥ್ಯಾಂಕ್ ಯು ಸೋ ಮಚ್ ನೇತ್ರಮ್ಮ. ಟೋಟಲ್ 6 ಸೀರೆ ಗಿಫ್ಟ್ ಬಂತು. ಆ್ಯಂಡ್ ಈ ಗಿಫ್ಟ್ ಬಂದು ಮಾಮ ಕೊಟ್ಟಿದ್ದು. ನಾನು ಆ್ಯಕ್ಚುಲಿ ಅದು ಬೇಕು ಅಂತ ಕೇಳ್ತಾನೆ ಇದ್ದೆ ಅಕ್ಕ ಹತ್ರ. ಸೊ ಅದು ಮಾಮ ಕೇಳ್ತಾನೆ ಇದ್ಲಲ್ಲ ಅಂತ ಹೇಳ್ಬಿಟ್ಟು ತೊಗೊಂಡೋಗಿ ಕೊಟ್ಬಿಡು ಅಂತ ಮಾಮನೇ ಸರ್ಪ್ರೈಸಾಗಿ ಕೊಟ್ಟಿದ್ದಾರೆ. ಸೊ ನನಗಂತೂ ಈ ಗಿಫ್ಟನ್ನು ನೋಡಿದ್ಮೇಲೆ Thank you, ನೋ ಮಾಮ. ವರ್ಡ್ಸ್ ಟು ಸೇ. ಥ್ಯಾಂಕ್ ಯು ಮಾಮ, ಥ್ಯಾಂಕ್ ಯು ಸೋ ಮೇಲ್ ಮಚ್. ನೋಡ್ರಿ ಬ್ರದರ್ ಅಂತ ಐತೆ. ಆಕ್ಚುಲಿ ಇದನ್ನ ನಾನು ಸ್ಟೇಟಸ್ಗೆ ಹಾಕಿದ ದಿನದಿಂದ ಮತ್ತೆ ರೀಸೆಂಟ್ ಆಗಿ ಮೊನ್ನೆ ಒಬ್ರು ಕ್ಲೈಂಟ್ ಬಂದಿದ್ರು ಸ್ಟುಡಿಯೋಗೆ. ಅವರು ಸಹ ಕೇಳ್ತಾ ಇದ್ರು, ಮಾಮ ಕೊಟ್ಟಿದ್ ಬಾಕ್ಸ್ ಅಷ್ಟು ದಪ್ಪ ಇತ್ತಲ್ಲ, ಏನಿದೆ ಅದರಲ್ಲಿ ಅಂತ ಹೇಳಿ. ಸೊ ಅದ್ರಲ್ಲಿ ಇರೋದು ಇದೇನೆ ಟೈಲರ್ ಮಿಷಿನ್. ಸೊ ನನಗೆ ಸ್ವಲ್ಪ ಸ್ಟಿಚಿಂಗ್ಸ್ ಎಲ್ಲ ಬರುತ್ತೆ. ಸೊ ಸಣ್ಣ ಪುಟ್ಟ ಸ್ಟಿಚಿಂಗ್ ಹಾಕೊಳ್ಳೋದಕ್ಕೆ ಅಂತ ಹೇಳಿ ಬೇಕು ಅಂತ ಕೇಳಿದೆ. ಸೊ ಅದನ್ನ ಕೊಟ್ರು. ಸೊ ಇದು ಏನಿದೆ ಇವಾಗ ಈ ವಿಡಿಯೋದಲ್ಲಿ ನೋಡ್ತಾ ಇರೋದು, ಇದು ಒಂದು ಪಾರ್ಟಿ ಝೋನು. ಸೊ ಇಲ್ಲಿ ನಮ್ಮ ಸ್ಮಿತು ಬರ್ತ್ಡೇ ಪಾರ್ಟಿನ ಆರ್ಗನೈಸ್ ಮಾಡಿದ್ರು. ಸೊ ಥ್ಯಾಂಕ್ ಯು, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸ್ಮಿತುಮ್ಮ. ಇಟ್ ವಾಸ್ ಅ ವೆರಿ ಬ್ಯೂಟಿಫುಲ್ ಮೂಮೆಂಟ್ ಅಂತ ಹೇಳ್ಬೋದು. ತುಂಬ ಚೆನ್ನಾಗಿತ್ತು. ಸೊ ಈ ವಿಡಿಯೋ ನೀವೆಲ್ಲ ನೋಡಿದ್ಮೇಲೆ ನಿಮಗೆ ಏನು ಅನ್ನಿಸ್ತೋ ಕಮೆಂಟ್ ಮಾಡಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಒಂದೇ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಮುಂದಿನ ವಿಡಿಯೋಗೋಸ್ಕರ ಕಾಯ್ತಾ ಇರಿ. ಅಥವಾ ಇನ್ನು ಮುಂದಿನ ವಿಡಿಯೋ ನಿಮಗೆ ಯಾವ ರೀತಿ ಬೇಕು ಅನ್ನೋವಂಥದ್ದೇನಾದರೂ ಆಸೆ ಇತ್ತು ಅಂತ ಹೇಳಿದ್ರೆ ಕಮೆಂಟ್ ಮಾಡಿ. ಅದೇ ರೀತಿ ವಿಡಿಯೋಗಳನ್ನ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡ್ತೀನಿ. ಸೊ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಮೀ ಅಂತ ಹೇಳ್ತಾ ಟಾಟಾ ಬಾಯ್, ಸಿ ಯು, ಲವ್ ಯು ಆಲ್.